ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ ಮಾಡ್ದಲೆ, ಸೊ ಅದಕ್ಕೆ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಾನೇ ಇದ್ದೆ. ಸೊ ಅಮ್ಮ ಕುಂಬಳಕಾಯಿ ಪ್ಲಸ್ ಕ್ಯಾರೆಟ್ ಮತ್ತು ಕರಿಬೇವು ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಜ್ಯೂಸ್ ಮಾಡಿಕೊಟ್ಟಿದ್ದಾರೆ. ಇದ್ರ ಕಲರ್ ನೋಡಿ ಹೇಗಿದೆ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ಟರೆ ತುಂಬಾ ಒಳ್ಳೆಯದು. ಕ್ಯಾರೆಟು ಮತ್ತು ಕುಂಬಳಕಾಯಿ ಹೆಂಗೋ ಕುಡಿಬೋದು, ಕರಿಬೇವು ಹಾಕಿದಾರಲ್ಲ ಅದು ಒಂಥರ ಆಗ್ತಾ ಇದೆ, ಕುಡಿಯೋಕ್ಕಾಗ್ತಾ ಇಲ್ಲ. ತುಂಬ ಕಹಿ ಆಗ್ತಾಯಿದೆ, ಕುಡಿಯೋಕ್ಕಂತೂ ಆಗ್ತಿಲ್ಲ. ಇಷ್ಟು ಹೆಂಗೋ ಅರ್ಧ ಖಾಲಿ ಮಾಡೀನಿ, ಇನ್ನೂ ಇಷ್ಟಿದೆ. ಅಪ್ಪ ಆ ಕರಿಬೇವಿಂದ ಒಂಥರ ಆಗ್ತಾಯಿದೆ. ಬೆಳಿಗ್ಗೆ ಹಾಕಿದ್ದೆ. ಬೆಳಿಗ್ಗೆನೇ ಫ್ರಾಡ್ ಕಾಲ್. ನಾನು ನೋಡೋಣ ಅಂತೇಳಿ ಫುಲ್ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಸೊ ನಾನಂತೂ ಯಾವುದು ಪಾರ್ಸೆಲ್ ಕಳಿಸಿಲ್ಲ. ಮುಂಬೈಯಿಂದ ಇರಾನಿಗೆ ಅಂತೆ. ಅದನ್ನು ಫೆಡೆಕ್ಸ್ ಕಂಪ್ನಿ ಅವ್ರದ್ದು ಫ್ರಾಡ್ ಕಂಪ್ನಿ ಅಂತ ನನಗಂತೂ ಗೊತ್ತಿಲ್ಲ. ನಂದು ಆಧಾರ್ ಕಾರ್ಡಿಂದ ಫುಲ್ ಮಿಸ್ಯೂಸ್ ಆಗ್ತಾಯಿದೆ. ಆ್ಯಂಡ್ 4 ಪಾಸ್ಪೋರ್ಟ್ ಸೀಸ್ ಆಗಿದೆಯಂತೆ. ಆ್ಯಂಡ್ ಏನೇನೋ ಆ್ಯಕ್ಟಿವಿಟೀಸ್ ನಡೀತಿದೆಯಂತೆ ನನ್ನ ಆಧಾರ್ ಕಾರ್ಡಿಂದ. ಸೊ ಅದಕ್ಕೆ ಅವ್ರು ಹೇಳಿದರು ಕಂಪ್ಲೇಂಟ್ ಮಾಡಿ ಅಂತ. ನಾನು ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಬಿಡಿ ಅಂತ ಅಂದರೆ, ಇಲ್ಲ ನಾವು ಕಂಪ್ಲೇಂಟ್ ಕೊಡ್ತೀವಿ, OTP ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮತ್ತೆ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದೀನಿ ಎಲ್ಲದನ್ನು ಕೂಡ. ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು, ಮುಂಬೈಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಇದಕ್ಕೆ ಸರಿ ಆಯಿತು ಅಂತ ಅಂದಿದ್ದಕ್ಕೆ ಇಲ್ಲ ಇನ್ನು OTP ಹೇಳಿ ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ದೊಡ್ಡ ಸ್ಕ್ಯಾಮ್ ಇದು. ಅದಕ್ಕೆ ನಾನು ಬ್ಲಾಕ್ ಮಾಡಿಬಿಟ್ಟೆ, ಮತ್ತೆ ಏನಾದರೂ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ. ಸೊ ಹೀಗೆ ನಡೀತಾ ಇರುತ್ತೆ. ಫೆಡೆಕ್ಸ್ ಅಂತ ಕಾಲ್ ಮಾಡ್ತಾರೆ, ಯಾರು ಪಿಕ್ ಮಾಡಬೇಡಿ. OTP ಎಲ್ಲೂ ಶೇರ್ ಮಾಡಬೇಡಿ. ಏನೇ ಕಾಲ್ ಮಾಡಿ OTP ಶೇರ್ ಮಾಡಿ ಅಂತ ಹೇಳಿದ್ರೆ ನಿಜವಾಗ್ಲೂ ಒಪ್ಕೋಬೇಡಿ. ಅದು ನಿಜವಾಗ್ಲೂ ದೊಡ್ಡ ಫ್ರಾಡು. ಎಲ್ಲರೂ ಹೊರಗಡೆ ಹೋದರೆ ಮಾಸ್ಕಡ್ ಆಧಾರ್ನ ಬಳಸಿ, ಇಲ್ಲಾಂದರೆ ಫುಲ್ ಡೀಟೇಲ್ಸ್ ಎಲ್ಲ ತೊಗೊಂಡು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ, ಈ ಒಂದು ಕಾಲಿಂದ ನನಗೆ ಇಷ್ಟೆಲ್ಲ ಗೊತ್ತಾಯಿತು. ತುಂಬ ಈ ಥರ ನಡೀತಾ ಇರುತ್ತೆ. ಸೊ ಅಲರ್ಟಾಗಿರಿ. ಇವಾಗ ಜ್ಯೂಸ್ ಕುಡ್ದಾಯಿತು. ನೆಕ್ಸ್ಟ್ ಸ್ಕಿನ್ ಕೇರ್ ಮಾಡ್ಕೊತೀನಿ. ಆ್ಯಂಡ್ ದೆನ್ ರೂಮ್ ಕ್ಲೀನ್ ಮಾಡಿ ಹೊರಗಡೆ ಹೋಗೋದಿದೆ. ರೆಡಿ ಆಗಿಬಿಟ್ಟು ಹೋಗ್ತೀನಿ. ಅಷ್ಟೇ ಅಪ್ಡೇಟ್ಸ್. ಎಲ್ರಿಗೂ ಸ್ಕಿನ್ ಚೆನ್ನಾಗಿರಬೇಕು ಅಂತ ತುಂಬಾ ಆಸೆ ಇರುತ್ತೆ. ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡ್ಕೋಬೇಕು ಆ್ಯಂಡ್ ಸ್ವಲ್ಪ ಬ್ರೈಟಾಗಿ ಕಾಣಬೇಕು ಅಂತ ನಾನು 1 ಮಂತಿಂದ ಟ್ರೈ ಮಾಡ್ತಾ ಇದ್ದೀನಿ ವಿಲ್ವಾ ಮಿಲ್ಕ್ ಡ್ರಾಪ್ಸ್ ಬ್ರೈಟನಿಂಗ್ ಸಿರಮ್. ಇದರಲ್ಲಿ ರೈಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್, ಮರಿನಾಲ್ಗೆ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಎಲ್ಲ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡುತ್ತೆ, ಸ್ಕಿನ್ಗೆ ಹೈಡ್ರೇಷನ್ ಕೊಡುತ್ತೆ, ಪಿಗ್ಮೆಂಟೇಷನ್, ಈವನ್ ಟೋನ್ ಎಲ್ಲ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಐ ಪ್ರಾಮಿಸ್ ನಿಮಗೂ ಕೂಡ ಕಡಿಮೆ ಆಗುತ್ತೆ ಅಂತ. ನಾನು ಈ ಸಿರಮ್ನ ಮಾರ್ನಿಂಗ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನ್ ಆಗಿ ಯೂಸ್ ಮಾಡ್ತೀನಿ. ಈ ಟೆಕ್ಸ್ಚರ್ ತುಂಬಾ ಲೈಟ್ ವೆಯ್ಟ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಜಸ್ಟ್ 2 ಡ್ರಾಪ್ಸ್ ಸಾಕು. ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಯೂಸ್ ಮೈ ಕೂಪನ್ ಕೋಡ್ B20 ಟು ಗೆಟ್ 20% ಆಫ್. ನೀರೆಲ್ಲ ಹಾಕ್ತೆ. ಇವಾಗ ಒಂದು ಸ್ವಲ್ಪ ರೆಡಿಯಾಗಿ ಹಾಸನಕ್ಕೆ ಹೋಗಬೇಕು, ಕೆಲಸ ಇದೆ. ಆ್ಯಂಡ್ ಹೋಗ್ತಾ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಂಡ್ ಇವಾಗ ರೆಡಿಯಾಗಿದ್ದೀನಿ. ಸೊ ವಾಟರ್ ಬಾಟಲ್ ಆ್ಯಂಡ್ ಸ್ನ್ಯಾಕ್ಸ್ ಏನೂ ತೊಗೊಂಡಿಲ್ಲ, ಅಲ್ಲೇ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಶಂಪು ಬೇಬಿ ಅವನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅವ್ನು ಸುಮ್ಮನೆ ಇರಲ್ಲ, ಏನಾದರೂ ಕಟ್ಲೆ ಮಾಡಿಬಿಡ್ತಾನೆ, ಕಾರಲ್ಲಿ ಏನಾದರೂ ಸ್ಕ್ರ್ಯಾಚ್ ಮಾಡಿಬಿಡ್ತಾನೆ. ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ಇಲ್ಲಾಂದರೆ ಕರ್ಕೊಂಡು ಹೋಗೋಣ. ಅವನಿಗೆ ಸ್ವಲ್ಪ ಬೆಲ್ಟ್ ಕೊಡಿಸ್ಬೇಕಾಗಿತ್ತು. ಒಂದು ಬೆಲ್ಟ್ ತಂದಿದ್ವಿ, ಬಟ್ ತುಂಬ ಚಿಕ್ಕದಾಯಿತು ಅಂತ
ಅದು ವೇಸ್ಟ್ ಆಯಿತು. ಆ್ಯಂಡ್ ಇನ್ನೊಂದು ತರಬೇಕು. ಇವಾಗ ಚೇತು ಮನೆಗೆ ಹೋಗಿ ಅಣ್ಣ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ, ನಿನ್ನೆ ಸರಿಯಾಗಿ ಮಳೆ ಬಂತು, ಇವತ್ತು ನೋಡಿದರೆ ಫುಲ್ ಬಿಸಿಲಿದೆ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಕ್ಲೈಮೇಟಲ್ಲಿ. ಆ್ಯಂಡ್ ಅಷ್ಟೇ ಅಪ್ಡೇಟ್ಸ್. ಬಂದು 10 ನಿಮಿಷ ಆಯಿತು, ಅವಳಿಂದ ಬಂದಿಲ್ಲ. ನೀಲಿದೆ. ಏನೇ ಈ ಥರ ಆಗಿದೆಯಾ? ಹಂಗೆಲ್ಲ ತೋರಿಸ್ಬೇಡ, ಕೊಡು. ಓಹೋ, ನಾನು ಚೆನ್ನಾಗೇ ಕಾಣ್ತೀನಿ. ಅದೊಂದು ಗ್ಲಾಸ್ ಕೊಡು. ಇಷ್ಟು ಲೇಟು, ಬಂದು ಅರ್ಧ ಗಂಟೆ ಆಯ್ತು. ನಾನು ಸುಮ್ಮನೆ ಇಡೀಲಿ ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ಹೋಗಿದ್ದಾಳೆ. ಕಾಲು ಪಿಕ್ ಮಾಡ್ದಲ್ಲ, ಎಲ್ಗೋಗು ಕಾರ್ ಮಾರ್ಬಿಟ್ಟ ನಮ್ಮಣ್ಣ. ಮರ ಆಯ್ತಾ? ಮಾರಿಲ್ಲ, ಮಾರಕ್ಕೆ ತಗೊಂಡೋಗಿದೆ. ಕಾರ್ ಜೊತೆ ಗ್ಲಾಸಸ್ನು ಮಾರ್ತಾನೋ ಏನೋ. ನಾನಿನ್ನ ಮಾರ್ತೀನಲ್ಲ ಗ್ಲಾಸ್ನೆಲ್ಲ ಮಾರಿದ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗು. ಸಾಕು ಸಾಕು, ಸ್ಟೈಲ್ ಮಾಡಿದ್ದು. ಹೋಗಿ ತಗೋ. ಗಂಡು ನೋಡಕ್ಕೆ ಹೋಗ್ತಿಲ್ಲ ನಾವು. ಗಂಡು ನೋಡಕ್ಕೆ ಯಾರು ಸನ್ ಗ್ಲಾಸ್ ಹಾಕೊಂಡೋಗಲ್ಲ. ಬರೀ ಇಂಥದೆಯಾ? ನೋಡಿ ಗೈಸ್, ಬಂದಿದ್ದಾಳೆ. ಇವಾಗ ಎಷ್ಟು ಟೈಮ್? 12:27. ನನಗೆ ನಮ್ಮನೇಲಿ ತುಂಬ ಕೆಲಸ ಇರುತ್ತೆ ಆಯ್ತಾ. ಹೌದು, ನಮ್ಮನೇಲಿ ಕೆಲಸನೇ ಇರಲ್ಲ, ಬರೋಕ್ಕಾಗಲ್ಲ. ಸುಮ್ಮನೆ ಇರಲೇ. ಎಷ್ಟು ಜವಾಬ್ದಾರಿಗಳಿರುತ್ತೆ. ಅಯ್ಯೋ, ಇವಳು ಜಗತ್ನಲ್ಲಿ ಇವಳು ಒಬ್ಳಿಗೆ ಜವಾಬ್ದಾರಿ ಇರೋಂಗ್ ಮಾತಾಡ್ತಾ ಇದ್ದಾಳೆ. ಇದು ಆಕ್ಚುಲಿ ಚೆನ್ನಾಗಿರೋ. ಮತ್ತೆ ಗ್ರೀನ್ ಆಗುತ್ತಲ್ಲ. ಯಾಕಂದ್ರೆ ಊಟಕ್ಕೆ ಹೋಗಲ್ಲ. ಹೀಗೆ ತಾನ ನನ್ನ ಸರ್. ಗ್ರ್ಯಾಂಡ್ ಇದೆ, ಕಲರೇ ಸಕ್ಕತ್ತಾಗಿದೆ. ಲೈಟ್ ಕಲರು. ಹೋಗ್ಲೇ ಬೇಡ ಬ್ಲಾಕಿಗೆ. ಇದು ಚೆನ್ನಾಗಿದೆ. ಚೆನ್ನಾಗಿದೆ. ಏನು ಕೊಡ್ಸಿಲ್ಲ ಚೇತು. ಎಲ್ಲಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಹೊಟ್ಟೆ ಹಸ್ಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಇರೋ ಬರೋದೆಲ್ಲ ಆಸೆ ಆಗಿ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಅನಿಸುತ್ತೆ. ಆಮೇಲೆ ಲಾಸ್ಟಿಗೆ ಒಂದು ಮಾಟಿ ಆ್ಯಂಡ್ ಇನ್ನೇನು ತೊಗೊಂಡೆ. ಇಲ್ಲೇ ಬಂದು ಕುತ್ಕೊಂಡಿದ್ದಾನೆ. ಜುಮ್ಕಿ ಒಂದು ತೊಗೊಂಡೆ. ಸೊ ಇವಾಗ ಲಂಚ್ ಮಾಡೋಕ್ಕೆ ಬಂತು. ಫುಲ್ ಬಿಸಿ. ಹಾಯ್, ಹೇಗಿದ್ದೀರಾ? ನಾನು ಸ್ವಲ್ಪ ನೀವು ಹೇಗಿದ್ದೀರಾ? ಅದೇನು ಸಿಗ್ತಾ ಟೋಕನ್ ಸಿಗ್ತಾ? ಹೌದು ಸಿಕ್ತು. ನೀವೇ ಪೇ ಮಾಡಿಬಿಟ್ರಾ? ಅಯ್ಯೋ, ಅಪರೂಪಕ್ಕೆ ಬಂದಿದ್ದೀರಾ, ಪೇ ಮಾಡ್ಕೊಂಡಿದ್ದೀರಾ? ಅಲ್ಲ, ಚಿಕ್ಕಮಂಗ್ಳೂರಲ್ಲಿ ನೀವು ಬರೋದೇ ಇಲ್ವಲ್ಲ, ನಾವು ಎಲ್ಲಾದರೂ ಕೊಡ್ಸೋಣ ಅಂತ ಅಂದ್ಕೊಂಡು ನಾವು ಬಂದಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಓಪನ್ ಮಾಡಬಾರ್ದಾ? ಹಲೋ, ಹೋಳಿಗೆ ಹೊಟ್ಟೆ ಕೊಡಿಸ್ತೀವಿ. ಕಾಯ್ದಿದ್ದಕ್ಕೂ ಸಾರ್ಥಕತೆ ಆಯಿತು. ನನಗೆ ಈ ಸಾರಿ ಸುಳ್ಳಾಡಿ ಕೊಟ್ಟು ಕಳಿಸ್ತೀನಿ. ಇವಾಗ ಕಾಫಿ ಕುಡ್ಕೊಂಡು ಬಂದೆ. ಫುಲ್ ಸುಸ್ತಾಗಿದೆ. ಅಬ್ಬಾ ದೇವ್ರೆ. ಆ್ಯಂಡ್ ಬೈ ಮಾಡಿಬಿಡಿ. ಓಕೆ ಬಾಯ್. ಶೋರ್. ಇರೋ ಬರೋ ಔಟ್ಫಿಟ್ಸ್ ಎಲ್ಲ ಕೊಟ್ಬಿಟ್ರು. ಇವಾಗ ಹೋಗಿ ನಾನು ರೀಲ್ಸ್ ಮಾಡಬೇಕಂತ. ದೇವ್ರೆ, ಫಸ್ಟೇ ಸೋಂಬೇರಿ ಆಗಿದ್ದೀನಿ. ಇವಾಗಾದರೂ ಒಂಚೂರು ಪ್ರಾಪರಾಗಿ ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಗೈಸ್. ಸಾಂಗ್ ನಿಮ್ಮ ತಲೆಯಲ್ಲಿದೆ, ಕಮೆಂಟ್ ಮಾಡಿ. ನಿಮಗೆ ನಾನು ಯಾವ್ಯಾವ ಸಾಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಎಲ್ಲ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿಬಿಡಿ. ಆದಷ್ಟು ಟ್ರೈ ಮಾಡ್ತೀನಿ ಆ ಸಾಂಗ್ಸ್ ವಿಡಿಯೋ ಮಾಡೋಕ್ಕೆ. ರವಿಚಂದ್ರನ್ ಸಾಂಗ್ ಸ್ವಲ್ಪ ಹುಡುಕಿ ಹೇಳಿ ಆಯಿತಾ, ನನ್ನ ಫೇವ್ರೆಟ್ ಅವರು. ಆ್ಯಂಡ್ ಇವಾಗ ಮುಂದಿನ ಪಯಣ ಇಲ್ಲಿ
ಪಾಟ್ ತಗೋಬೇಕು. ಹಾಸನಲ್ಲಿ ಪಾಟ್ ತಗೋಬೇಕು ಅಂತ ತುಂಬ ದಿನದಿಂದ ಇಟ್ಕೊಂಡಿದ್ದೆ. ಸೊ ಇವತ್ತು ಹೆಂಗಿದ್ರು ಬಂದಿದ್ದೇನಲ್ಲ, ಪಾಟ್ ಅಂಗಡಿ ಹತ್ರ ಹೋಗಿ ಹಾಗೆ ನರ್ಸರಿ ಹತ್ರ ಹೋಗಿ ಸೀದಾ ಚಿಕ್ಕಮಂಗ್ಳೂರು. ನಾನು ಮಧ್ಯಾಹ್ನ ಬಂದಿದ್ದು. ಮಧ್ಯಾಹ್ನ ಊಟ ಮಾತ್ರ ಸಖತ್ತಾಗಿತ್ತು ಗೈಸ್. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಇವಾಗಲೂ ನನಗೆ ಡೈಜೆಷನ್ ಆಗಿಲ್ಲ, ಅಷ್ಟು ತಿಂದಿದ್ದೀನಿ ನಾನು. ಸ್ಪೇಸೇ ಇಲ್ಲ, ಕಾಫಿಗೂ ಅಷ್ಟೇ ಜಾಗನೇ ಇರಲಿಲ್ಲ. ಬಟ್ ಆದರೂ ಕಾಫಿ ಅಲ್ಲ, ಸಂಜೆ ಹೊತ್ತು ಕಾಫಿ ಮಿಸ್ ಮಾಡ್ಕೋಬಾರ್ದು ಅಂತ ಕಾಫಿ ಕುಡ್ದು ಇವಾಗ ನಾವು ಒಂಚೂರು ಪಾಟ್ ತೊಗೊಂಡು ಮನೆಗೆ ಹೋಗ್ಬೇಕು ಅಷ್ಟೇ. ಅಪ್ಡೇಟ್ಸ್. ಚೇತು ಡ್ರೈವ್ ಮಾಡ್ತಾ ಇದ್ದಾಳೆ, ನನಗಂತೂ ಆಗ್ತಾ ಇಲ್ಲ. ಅಂದರೆ ಎಲ್ಲ ತಿಂದು 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 ಆಕ್ಟಿವೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ನನ್ನ ಬಾಡಿನ. ಸೋಂಬೇರಿ ಆಗಿದ್ದೀನಿ. ಅಲ್ಲ, ಸೋಂಬೇರಿ ಆಗಿದ್ಲು, ಇನ್ನು ಅದನ್ನ ತಿನ್ಸಿ ಜಾಸ್ತಿ ಸೋಂಬೇರಿ ಮಾಡಿದ್ದಾರೆ. ದೇವ್ರೆ. ಅಲ್ಲ, ನಾನ್ ಕೇಳ್ತಾರೆ ಫೋನ್ ಉದ್ದ ಇತ್ತಲ್ಲ, ಅದ್ರೊಳಗೆ ರಬ್ಬರ್ ಗಿಡ ಮಗ ಬೆರಳೆಲ್ಲ ನಂದು ಬೆರಳು ಸೇರಿ ಕಿತ್ತತ್ತೆ ಅಂತ ಕಡೆಯಕ್ಕೆ. ಇವಾಗ ಜಸ್ಟ್ ಬಂದ್ವಿ, 10:30 ಆಗಿದೆ ಟೈಮು. ಆ್ಯಂಡ್ ಇವಾಗ ಮೇಕಪ್ ರಿಮೂವ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾನು ಊಟ ಮಾಡಿಲ್ಲ, ಇವಾಗ ಊಟ ಮಾಡಿಕೊಂಡು ಸಿಗ್ತೀನಿ. ಚೇತು ಫುಲ್ ಬ್ಯುಸಿಯಾಗಿದ್ದಾಳೆ.